much more than anything in this world. Nothing compares to you, Lord. You're the King of kings and Lord of all lords. ನಲವತ್ತು ವರ್ಷ ವಯಸ್ಸಾದಾಗ ಈ ರಣಹದ್ದಿನ ಮುಂದೆ ಎರಡೇ ಎರಡು ದಾರಿಗಳು ಕಾಣುತ್ತವೆ. ಮೊದಲನೇದಾಗಿ, ಇನ್ನು ನನ್ನ ಕತೆ ಮುಗಿಯಿತು, ಇನ್ನು ಮೇಲೆ ನಾನು ಬದುಕುವುದೇ ಕಷ್ಟ, ಇನ್ನು ನಾನು ಸಾಧಿಸುವಂಥದ್ದೇನೂ ಇಲ್ಲ, ಸಾಯುವಂಥದ್ದೇ ಬೆಟರ್ ಎಂದು ಯೋಚಿಸಿ ಈ ರಣಹದ್ದು ಸತ್ತೋಗಬಹುದು. 40 ವರ್ಷ ವಯಸ್ಸಿನಲ್ಲಿ ಈ ರಣಹದ್ದು ಸಾಯಬಹುದು. ಆದರೆ ಬೈಬಲ್ ಹೇಳುತ್ತದೆ ಏನೆಂಬುದಾಗಿ, ಯೆಹೋವನನ್ನು ನಿರೀಕ್ಷಿಸುವವರೋ ನೂತನ ಬಲವನ್ನು ಹೊಂದಿಕೊಳ್ಳುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿ ಮೇಲಕ್ಕೆ ಹಾರುವರು. ಇದೇನು? ಯೆಹೋವನನ್ನು ನಿರೀಕ್ಷಿಸುವವರೋ ನೂತನ ಬಲವನ್ನು ಹೊಂದಿಕೊಳ್ಳುವರು. ಹೇಗೆ ನೂತನ ಬಲವನ್ನು ಹೊಂದಿಕೊಳ್ಳುತ್ತಾರೆ ಗೊತ್ತಾ? ಈ ರಣಹದ್ದಿನ ಹಾಗೆ ಎಂದು ರಣಹದ್ದಿನೊಂದಿಗೆ ಹೋಲಿಸುತ್ತಾರೆ. ಹೀಗೆ ಹದ್ದಿನೊಂದಿಗೆ ಹೋಲಿಸಲು ಕಾರಣವೇನು? ಅದನ್ನೇ ಹೇಳಲು ಬಯಸ್ತಿದ್ದೇನೆ. 40 ವರ್ಷ ವಯಸ್ಸು ಬಂದಾಗ, ರಣಹದ್ದಿಗಿರುವ ಬಲವು ಕಡಿಮೆಯಾದಾಗ ನನ್ನ ಕತೆ ಮುಗಿಯಿತು ಎಂದು ಭಾವಿಸುವಾಗ ಅದು ಏನ್ ಮಾಡ್ತದೆ ಗೊತ್ತಾ? ಈಗ ತಾನೇ ಹೇಳಿದೇನಲ್ಲವೇ, ಅದರ ಮುಂದೆ ಕೇವಲ ಎರಡೇ ಮಾರ್ಗಗಳಿವೆ. ಒಂದು, ನನ್ನ ಕತೆ ಮುಗಿಯಿತು ಎಂದು ಭಾವಿಸಿ ಸಾಯುವಂಥದ್ದು. ಇಲ್ಲವೇ ನಾನು ಸಾಯಲೇಬಾರದು, ನಿಸ್ಸಹಾಯ ಸ್ಥಿತಿಯಲ್ಲಿ, ನಿರಾಶೆಯಲ್ಲಿ, ನಿರುತ್ಸಾಹದಲ್ಲಿ, ನಿರ್ಬಲದಿಂದ ನೆಲದ ಮೇಲೆ ಬಿದ್ದು ಹೋಗಲು ನಾನು ಅವಕಾಶ ಕೊಡಬಾರದು ಎಂಬ ನಿರ್ಣಯ ತೆಗೆದುಕೊಂಡು ಅದು ಮತ್ತೊಂದು ಕೆಲಸ ಮಾಡಬಹುದು. ಆ ಕೆಲಸ ಯಾವುದು ಗೊತ್ತಾ? ಬಾಗಿಕೊಂಡಿರುವಂತಹ ಆ ಚುಂಚನ್ನು ಕದಲಿಸಲು ಭಾರವಾಗಿರುವಂತಹ ರೆಕ್ಕೆ ಹೊಂದಿರುವ ಆ ಪಕ್ಷಿ, ಉಗುರುಗಳು, ಕಾಲುಗಳು ಬಲಹೀನವಾದ ಸ್ಥಿತಿಯಲ್ಲಿ ಎತ್ತರವಾದ ಪರ್ವತದ ಮೇಲೆ ಹೋಗಿ ಒಂಟಿಯಾಗಿ ಕೂತ್ಕೊಳ್ಳುತ್ತದೆ. ಏಕಾಂತವಾಗಿ ಕೂತ್ಕೊಂಡು ಬೆಂಡಾಗಿರುವ ಅದರ ಚುಂಚು ಯಾವುದಿದೆಯೋ ಆ ಚುಂಚನ್ನು ಬಲವಾದ ಬಂಡೆಗೆ ಅದು ಹೊಡೆಯುತ್ತಾ ಇರುತ್ತೆ. ಹಾಗೆ ಹೊಡೆದು ಬೆಂಡಾಗಿರುವಂತಹ ಆ ಚುಂಚೇನಿರುತ್ತದೆಯಲ್ಲ, ಅದನ್ನು ಕಿತ್ತು ಬೀಸಾಡುತ್ತದೆ. ಯಾವಾಗ ಬೆಂಡಾಗಿರುವಂತಹ ಆ ಚುಂಚು ಮುರಿದು ಹೋಗುತ್ತದೋ ಆನಂತರ ಗಮನ ಕೊಟ್ಟು ಕೇಳಿ ಪ್ರಿಯರೇ, ಆ ಹದ್ದು 5 ತಿಂಗಳುಗಳವರೆಗೆ ಒಂದೇ ಸ್ಥಳದಲ್ಲಿ ಕೂತ್ಕೊಳ್ಳುತ್ತದೆ. 5 ತಿಂಗಳುಗಳವರೆಗೂ ಕಾದಿರುತ್ತದೆ. 5 ತಿಂಗಳುಗಳವರೆಗೂ ಎದುರು ನೋಡುತ್ತಾ ಇರುತ್ತದೆ. ಮುರಿದು ಹೋಗಿದ್ದಂತಹ ಆ ಚುಂಚು ಸ್ಲೋ ಆಗಿ ಈ 5 ತಿಂಗಳುಗಳ ಕಾಲದಲ್ಲಿ ಮತ್ತೆ ಹೊಸ ಚುಂಚು ಅದಕ್ಕೆ ಬೆಳೆದುಕೊಂಡು ಬರುತ್ತದೆ. ನೂತನವಾಗಿ ಬೆಳೆದುಕೊಂಡು ಬಂದಿರುವ ಆ ನೂತನವಾದ ಚೊಂಚಿನಿಂದ ಏನ್ ಮಾಡ್ತದೆ ಗೊತ್ತಾ? ಭಾರವಾಗಿ ಬೆಳೆದಿರುವಂತಹ ತನ್ನ ಪೊಕ್ಕೆಗಳನ್ನು ಸ್ವತಃ ತಾನೇ ಕಿತ್ತುಕೊಳ್ಳುತ್ತದೆ. ಪೊಕ್ಕೆಗಳನ್ನೆಲ್ಲ ಬಲವಂತವಾಗಿ ಕಿತ್ತುತ್ತಲೇ ಇರುತ್ತದೆ. ಉದ್ದವಾಗಿ ಬೆಳೆದಿರುವಂತಹ ಹಾರುವುದಕ್ಕಾಗಿ ಅನಾನುಕೂಲತೆಯನ್ನುಂಟು ಮಾಡಿದ ಆ ಪೊಕ್ಕೆಗಳನ್ನು ತನ್ನ ಚೊಂಚಿನಿಂದ ಕಿತ್ತುಕೊಳ್ಳುತ್ತದೆ. ಪೊಕ್ಕೆಗಳೆಲ್ಲ ಕಿತ್ತುಕೊಂಡು ಚರ್ಮ ಕಾಣುವಂತೆ ತಯಾರಾಗುತ್ತದೆ. ಹಾಗೆ ಚರ್ಮ ಕಾಣುವಂತೆ ತಯಾರಾದ ನಂತರ ಮತ್ತೆ ನೂತನವಾಗಿ ಪೊಕ್ಕೆಗಳು ಬೆಳೆದು ಬರುತ್ತವೆ. ನೂತನ ಪೊಕ್ಕೆಗಳು ಬೆಳೆದುಕೊಂಡು ಬಂದಾಗ ಒಂದು ಕಡೆ ಚುಂಚು ಬೆಳೆದುಕೊಂಡು ಬರುತ್ತದೆ, ಇನ್ನೊಂದು ಕಡೆ ರೆಕ್ಕೆಗಳು ಬೆಳೆದುಕೊಂಡು ಬರುತ್ತವೆ. ಹೀಗೆ ಅದು ದೇವರು ಅನುಗ್ರಹಿಸಿರುವಂತಹ ಬಲವನ್ನು ಹೊಂದಿಕೊಂಡ ನಂತರ ಮತ್ತೆ 30 ವರ್ಷಗಳವರೆಗೂ ಅದಕ್ಕೆ ಯಾರು ಸಾಟಿ ಇಲ್ಲದಂತೆ ಆರಾಮಾಗಿ ತಿರುಗಾಡುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು
ಈ ರಣಹದ್ದಿನ ಮೂಲಕ ಆತನ ಪ್ರಜೆಗಳಾದ ನಮಗೆ ಅದ್ಭುತವಾದ ಪಾಠ ಕಲಿಸುವುದಕ್ಕಾಗಿಯೇ ಆ ಹದ್ದಿನ ಜೀವಿತದಲ್ಲಿ ಈ ಆಶ್ಚರ್ಯಕರವಾದ ರಿವೈವಲ್ ಮೂವ್ಮೆಂಟ್ ಅನ್ನು ನೇಮಿಸಿಟ್ಟಿದ್ದಾರೆ. ಅದಕ್ಕಾಗಿಯೇ ಬೈಬಲಲ್ಲಿ ದೇವರು ಒಂದು ಒಳ್ಳೆ ಮಾತನ್ನು ಬರೆಸಿಟ್ಟಿದ್ದಾರೆ. ಆ ಮಾತು ಯಾವುದು ಗೊತ್ತಾ? ಸೋತು ಹೋದವರಿಗೆ ತ್ರಾಣವನ್ನು ಅನುಗ್ರಹಿಸುವವನು ಆತನೇ. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಸೋತು ಹೋದಂಥವರು, ನಿರ್ಶಕ್ತಿಯುಳ್ಳಂಥವರು, ನಿರಾಶೆ ಹಾದು ಹೋಗುವಂಥವರು ಯಾರಾದರೂ ಇದ್ದೀರಾ? ಎರಡನೇದಾಗಿ, ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸುವಾತನು ಆತನೇ. ಬಲಹೀನವಾಗಿರುವಂಥವರು, ಆತ್ಮಿಕವಾಗಿ ಬಲಹೀನವಾಗಿರುವವರು, ಶಾರೀರಿಕವಾಗಿ ಬಲಹೀನವಾಗಿರುವವರು, ಓದುವುದರಲ್ಲಿ ಬಲಹೀನವಾಗಿರುವವರು, ಉದ್ಯೋಗ ವಿಷಯದಲ್ಲಿ ಬಲಹೀನವಾಗಿರುವವರು, ಕುಟುಂಬ ನಿರ್ಮಿಸಿಕೊಳ್ಳುವ ವಿಷಯದಲ್ಲಿ ಬಲಹೀನವಾಗಿರುವವರು, ಮಾತಾಡುವ ವಿಷಯದಲ್ಲಿ ಬಲಹೀನವಾಗಿರುವವರು, ಸಮಸ್ಯೆಗಳನ್ನು ಬಗೆಹರಿಸುವ ವಿಷಯದಲ್ಲಿ ಬಲಹೀನವಾಗಿರುವವರು. ಈ ದಿನ ಯಾವುದೇ ವಿಷಯದಲ್ಲಿ ನೀವು ಬಲಹೀನತೆಯಲ್ಲಿರಬಹುದು. ಈ ದಿನ ಯಾವುದೇ ವಿಷಯದಲ್ಲಿ ನೀವು ಸೋತವರಾಗಿರಬಹುದು, ದಣಿದವರಾಗಿರಬಹುದು, ನಿರಾಶೆ ನಿರುತ್ಸಾಹ ಹಾದು ಹೋಗುತ್ತಿರಬಹುದು. ಬೈಬಲ್ ಹೇಳುತ್ತದೆ, ಸೋತು ಹೋದವರಿಗೆ ತ್ರಾಣ ಅನುಗ್ರಹಿಸುವವನು ಆತನೇ. ನಿರ್ಬಲರಿಗೆ ಬಹು ಬಲವನ್ನು ದಯಪಾಲಿಸುವಾತನು ಆತನೇ. ಯುವಕರು ದಣಿಯುವರು, ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಆತ್ಮೀಕವಾಗಿ ಮುಂದಕ್ಕಂತೂ ಸಾಗುತ್ತಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇನೆ, ದೇವರ ಮಗುವಾಗಿ ಜೀವಿಸುತ್ತಿದ್ದೇನೆ, ಆದರೆ ತಪ್ಪು ಹೆಜ್ಜೆ ಹಾಕಿದ್ದೇನೆ, ಮತ್ತೆ ಸೈತಾನನಿಗೆ ಅಧೀನನಾದೆ. ಬೇಕಂತ ಪಾಪಿಷ್ಟ ಸ್ನೇಹಕ್ಕೆ ಅವಕಾಶ ಕೊಟ್ಟು ದೇವರು ನನಗೆ ಅನುಗ್ರಹಿಸಿರುವ ಅದ್ಭುತವಾದ ರಕ್ಷಣೆ ಆನಂದವನ್ನು ಕಳೆದುಕೊಂಡೆ. ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದರೂ ಕೂಡ, ಪರಿಚರ್ಯದಲ್ಲಿಯೂ ಪಾಲ್ಗೊಳ್ಳುತ್ತಾ ಇದ್ದರೂ ಕೂಡ ನಾನು ಪಾಪಿಷ್ಟ ಚಟಗಳಿಗೆ, ಪಾಪಿಷ್ಟ ಕೋರಿಕೆಗಳಿಗೆ ಒಳಗಾಗಿದ್ದೇನೆ, ಬಲಹೀನವಾಗಿದ್ದೇನೆ, ಮುಗ್ಗರಿಸುತ್ತಿದ್ದೇನೆ, ತಪ್ಪು ಹೆಜ್ಜೆ ಹಾಕಿದ್ದೇನೆ. ಗಂಡ ಇದ್ದಾಗಿಯೂ, ಹೆಂಡತಿ ಇದ್ದಾಗಿಯೂ, ಮದುವೆ ಆದಾಗಿಯೂ, ಮಕ್ಕಳಿದ್ದಾಗಿಯೂ ನಾನು ತಾಯಿಯಾಗಿ ಜೀವಿಸುವುದರ ಬದಲಿಗೆ, ಒಬ್ಬ ತಂದೆಯಾಗಿ ಜೀವಿಸುವುದರ ಬದಲಿಗೆ ನಾನು ನನ್ನ ಕುಟುಂಬವನ್ನು ಅವಮಾನಪಡಿಸಿಕೊಂಡೆನು, ನನ್ನ ದೇವರಿಗೆ ಅವಮಾನಪಡಿಸಿದೆನು, ನಾನು ಮುಗ್ಗರಿಸಿದ್ದೇನೆ. ನನ್ನಂಥವನು ಬದುಕುವುದು ವ್ಯರ್ಥ, ನನ್ನಂಥವಳು ಬದುಕುವುದು ವ್ಯರ್ಥ ಎಂದು ಹೇಳುವಂತಹ ಸ್ಥಿತಿಯಲ್ಲಿ ಯಾರಾದರೂ ಇದ್ದೀರಾ? ಇದ್ದರೆ ಒಂದು ಸಾರಿ ಈ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿರಿ. ದೇವರು ಹೇಳ್ತಾರೆ, ಈ ರಣಹದ್ದು ಬಲ ಹೊಂದಿಕೊಳ್ಳುತ್ತದಲ್ಲವೇ? ಆತ್ಮವಿಲ್ಲದಂತಹ ರಣಹದ್ದಿಗೆ ನಾನು ಬಲಪಡಿಸುತ್ತಿದ್ದೇನಲ್ಲವೇ? ನನ್ನ ಕತೆ ಮುಗಿಯಿತು, ಇನ್ನು ನಾನು ಬದುಕಲಾರೆನು. ಬದುಕಲು ಆಧಾರವಾಗಿರುವಂತಹ ಬಲವಾದ ಚುಂಚು ಕಳೆದುಕೊಂಡಿದ್ದೇನೆ, ರೆಕ್ಕೆಗಳು ಕೂಡ ಭಾರವಾಗ್ಬಿಟ್ಟಿವೆ, ಹದವಾದ ಉಗುರುಗಳು, ಬಲವಾದ ಕಾಲುಗಳು ಬಲಹೀನವಾಗಿವೆ. ನನಗೆ ಆಧಾರವಾಗಿರುವ ಪ್ರತಿಯೊಂದೊಂದನ್ನು ಒಂದಾದ ನಂತರ ಒಂದು ನಾನು ಕಳೆದುಕೊಳ್ಳುತ್ತಾ ಇದ್ದೇನೆ. ಹೇಗೆ ನಾನು ಬದುಕಲು ಸಾಧ್ಯ? ಸಾಯುವುದೇ ಬೆಟರ್ ಎಂಬ ಸ್ಥಿತಿಗೆ ಸೇರುವಂತಹ ಪಕ್ಷಿ ಇಂತಹ ಆಲೋಚನೆಯಿಂದ ಸಾಯಬಹುದು. ಹಾಗೆ ಸಾಯುವಂತಹ ರಣಹದ್ದುಗಳು ಕೆಲವು ಇದ್ದೇ ಇರುತ್ತವೆ. ನಿರಾಶೆ ನಿರುತ್ಸಾಹದಲ್ಲಿಯೇ ಸಾಯುತ್ತವೆ. ಹಾಗಲ್ಲ, ನಾನು ಉಜ್ಜೀವಗೊಳ್ಳಬಹುದು, ನಾನು ಬಲಪಡಿಸಲ್ಪಡಬಹುದು, ನಾನು ಶಕ್ತಿಯನ್ನು ಹೊಂದಿಕೊಳ್ಳಬಹುದು. ಕಳೆದುಕೊಂಡವುಗಳೆಲ್ಲವನ್ನು ದೇವರ ಸಹಾಯದಿಂದ ಮತ್ತೆ ತಿರುಗಿ ಹೊಂದಬಹುದು ಎಂದು ಯೋಚಿಸಿ, ದೇವರ ಸಹಾಯವನ್ನು, ದೇವರು ಕೊಟ್ಟಿರುವಂತಹ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಆ ರಣಹದ್ದು ಪ್ರಯತ್ನ ಕೂಡ ಮಾಡಬಹುದು. ಹಾಗೆ ಪ್ರಯತ್ನ ಮಾಡಿ ಮತ್ತೆ 30 ವರ್ಷ ಸುದೀರ್ಘ ಕಾಲ ಬದುಕುವಂತಹ ರಣಹದ್ದುಗಳು ಕೂಡ ಇವೆ. ಅದಕ್ಕಾಗಿಯೇ ಬೈಬಲ್ ಹೇಳ್ತದೆ, ಯೆಹೋವನನ್ನು ನಿರೀಕ್ಷಿಸುವವರು ನೂತನ ಬಲವನ್ನು ಹೊಂದಿಕೊಳ್ಳುವರು. ಹೇಗೆ? ರಣಹದ್ದುಗಳ ಹಾಗೆ. ಈ ದಿನ ಬಲಹೀನರಾಗಿರಬಹುದು, ಶಾರೀರಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ. ಬಲಪಡಿಸುವ ದೇವರು ನಿಮಗಾಗಿ ಸಿದ್ಧನಾಗಿರುವಾಗ ಮತ್ತ್ಯಾಕೆ ಬಲವನ್ನು ಹೊಂದಿಕೊಳ್ಳಬಾರದು? ದಣಿದವರಾಗಿರಬಹುದು, ನೀವು ಬಳಲಿದವರಾಗಿರಬಹುದು, ನಿರಾಶೆ ನಿರುತ್ಸಾಹದಲ್ಲಿ ಕುಗ್ಗಿ ಹೋದವರಾಗಿರಬಹುದು. ನಿಮ್ಮನ್ನು ಬಲಪಡಿಸಿ ನಿಮಗೆ ಅಭಿವೃದ್ಧಿಯನ್ನು ಅನುಗ್ರಹಿಸುವಂತಹ ದೇವರು ಇದ್ದಾರೆ ಎಂಬ ಸತ್ಯವನ್ನು ಗ್ರಹಿಸಿ ನಿರಾಶೆ ನಿರುತ್ಸಾಹ ಎದುರಿಸಿದರೆ ಎಷ್ಟು ಚೆನ್ನಾಗಿರುತ್ತೆ. ಒಮ್ಮೆ ಒಬ್ಬ ಬಡವನಿಗೆ ಒಂದು ಸಣ್ಣ ಹೊಲ ಇತ್ತು. ಕಷ್ಟಪಟ್ಟು ಆ ಹೊಲದಲ್ಲಿಯೇ ಕೆಲಸ ಮಾಡಿಕೊಳ್ತಾ ಇದ್ದ. ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅಷ್ಟೇ ಅವನ ಗತಿ.
ಒಂದು ದಿನ ಅವನ ಕಷ್ಟವನ್ನು ಗಮನಿಸಿದಂತಹ ಊರ ಹಿರಿಯನೊಬ್ಬನು ಅವನಿಗೆ ಹೇಳ್ತಾನೆ, ನೋಡಪ್ಪ, ನಿನಗೊಂದು ರಹಸ್ಯ ಹೇಳ್ತೇನೆ ಕೇಳು. ನನ್ನ ಮಾತು ನಂಬುವುದಾದರೆ ಈ ಪ್ರಯತ್ನ ಮಾಡೋಂದಾಗ ಹೇಳಯ್ಯ ಅಂದ. ನಿನಗಿರುವಂತಹ 3-4 ಎಕರೆ ಹೊಲ ಮಾರಿ ಒಂದು ಕಡೆ ದೊಡ್ಡ ಬೆಟ್ಟ ಇದೆ, ಆ ಬೆಟ್ಟ ಇರುವಂತಹ ಹೊಲ ಕೊಂಡುಕೋ. ಯಾಕೆ ತಾತಯ್ಯ ಅಂದ. ನನ್ನ ಪೂರ್ವಿಕರು ಹೇಳಿದ್ರಪ್ಪ, ಆ ಬೆಟ್ಟದಲ್ಲಿ ಬಂಗಾರದ ಗಣಿ ಇದೆ ಎಂಬುದಾಗಿ ಹೇಳಿದರು. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆ ಇರುವುದಾದರೆ ಆ ಬಂಗಾರದಿಂದ ಕೂಡಿರುವ ಬೆಟ್ಟ ಕೊಂಡುಕೋ, ಅದನ್ನು ಅಗಿಯುವ ಪ್ರಯತ್ನ ಮಾಡು. ಇದು ನಿಜನ ತಾತಯ್ಯ? ನನಗೆ ನಂಬಿಕೆ ಇದೆ ಅಪ್ಪ ಅಂದ. ತಪ್ಪದೇ ಆ ಬೆಟ್ಟದಲ್ಲಿ ಬಂಗಾರದ ಗಣಿ ಸಿಗುತ್ತದೆ ಎಂದು ಆ ತಾತನು ಹೇಳಿರುವ ಮಾತನ್ನು ಕೇಳಿ ತನಗಿರುವ ಹೊಲವನ್ನು ಮಾರಿ ಆ ಬೆಟ್ಟವನ್ನು ಕೊಂಡುಕೊಳ್ತಾನೆ. ಹೆಂಡತಿಗೆ ಹೇಳ್ತಾನೆ, ನಾನು ಹೋಗಿ ಆ ಬೆಟ್ಟವನ್ನು ಅಗಿಯುತ್ತೇನೆ. ಯಾಕ್ರೀ ಅಂದಾಗ, ಅಲ್ಲಿ ಬಂಗಾರದ ಗಣಿ ಇದೆ ಎಂದು ಹೇಳ್ತಾನೆ. ಆಯ್ತು ಸರಿರಿ, ನಿಮ್ಮ ಪ್ರಯತ್ನ ನೀವು ಮಾಡಿ. ಪ್ರತಿ ದಿನ ಬೆಳಗ್ಗೆ ಎದ್ದು ಗುದ್ದಲಿಯನ್ನು ತೆಗೆದುಕೊಳ್ಳುತ್ತಾ ಇದ್ದ, ಮಣ್ಣೆತ್ತಾಕುವುದಕ್ಕಾಗಿ ಚಲಿಕೆ ತೆಗೆದುಕೊಳ್ತಾ ಇದ್ದ. ಬೆಳಗ್ಗೆಯಿಂದ ಸಂಜೆಯವರೆಗೂ ಎಷ್ಟೋ ಆಸೆಯಿಂದ ಅಗಿಯುತ್ತಾ ಇದ್ದ. ಕೆಲವು ದಿನಗಳವರೆಗೂ ಅಗಿಯುತ್ತಾನೆ, ಕೆಲವು ವಾರಗಳವರೆಗೂ ಅಗಿಯುತ್ತಾನೆ, ಕೆಲವು ತಿಂಗಳುಗಳವರೆಗೂ ಅಗಿಯುತ್ತಾನೆ. ಅಗಿಯುತ್ತಾ ಗುಹೆ ಮಾಡಿ ಒಳಗಡೆ ಹೋಗ್ತಾ ಇದ್ದಾನೆ. ಆದರೆ ಎಲ್ಲಿಯೂ ಕೂಡ ಬಂಗಾರದ ಸುಳಿವು ಏನು ಕಾಣಲಿಲ್ಲ. ಅವನೊಳಗೆ ದಿನೇ ದಿನೇ ನಿರಾಶೆ, ನಿರುತ್ಸಾಹ ಹೆಚ್ಚಾಗುತ್ತಾ ಬೆಳೆಯುತ್ತಾ ಬರ್ತಾ ಇತ್ತು. ಹೆಂಡತಿ ಎಷ್ಟೋ ಆಸೆಯಿಂದ ಎದುರು ನೋಡ್ತಾ ಇದ್ದಳು, ಯಾವಾಗ ಗಂಡ ಶುಭವಾರ್ತೆ ತಿಳಿಸುತ್ತಾನೆ ಎಂದು. ಬಹುಶಃ ಇಂಥವರು ನಮ್ಮ ಮಧ್ಯದಲ್ಲಿ ಕೂಡ ಇರಬಹುದು. ಬದುಕುವುದಕ್ಕೋಸ್ಕರ, ಜೀವನ ನಡೆಸುವುದಕ್ಕೋಸ್ಕರ ಉದ್ಯೋಗ ಪ್ರಯತ್ನ ಮಾಡುವಂಥವರು, ವ್ಯಾಪಾರದಲ್ಲಿ ಲಾಭ ಬರುತ್ತದೆ ಅಂದುಕೊಂಡು ಬಂಡವಾಳ ಹಾಕುವಂಥವರು. ಹಾಗೆ ಬಂಡವಾಳ ಹಾಕುವಾಗ ಮನೆಯಲ್ಲಿರುವ ವಸ್ತುಗಳು, ಬಂಗಾರ, ಮನೆಯಲ್ಲಿರುವಂತಹ ಕಾಗದ ಪತ್ರಗಳು ಅಡುವಿಡುತ್ತಾರೆ. ಹೀಗೆ ಒಂದಲ್ಲ ಎಲ್ಲಾ ಪ್ರಯತ್ನ ಮಾಡಿ ಲಾಭಕ್ಕೋಸ್ಕರ ಶತವಿಧದಲ್ಲಿ ಪ್ರಯತ್ನ ಮಾಡುವಂಥವರು ಕೂಡ ಅನೇಕರಿದ್ದಾರೆ. ಹಾಗೆಯೇ ವಿವಾಹ ವಿಷಯದಲ್ಲಿ ಕೂಡ ಒಂದು ಒಳ್ಳೆ ಸಂಬಂಧ ಬರ್ತದೆ, ಒಂದು ಒಳ್ಳೆ ಸಂಬಂಧ ಸೆಟ್ ಆಗ್ತದೆ ಎಂಬ ಆಸೆಯಿಂದ ಎದುರು ನೋಡುವವರು ಅನೇಕರಿದ್ದಾರೆ. ಹಾಗೆಯೇ ವಿವಾಹ ಆದ ನಂತರ ಗರ್ಭಫಲ ಬರುತ್ತದೆ, ಗರ್ಭಫಲ ಸಿಗುತ್ತದೆ ಎಂಬ ಆಸೆಯಿಂದ ಮಕ್ಕಳಿಗೋಸ್ಕರ ಎದುರು ನೋಡುವಂಥವರು ಕೂಡ ಅನೇಕರು ಇದ್ದಾರೆ. ಒಂದಲ್ಲ ಒಂದು ದಿನ ಶುಭವಾರ್ತೆ ಕೇಳ್ತೇವೆ ಅಂದ್ಕೊಳ್ತಾರೆ. ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತೀರಿ, ಒಳ್ಳೆ ಮಾರ್ಕ್ಸ್ ಪಡೆಯುತ್ತೀರಿ. ಆದರೆ ಉದ್ಯೋಗಕ್ಕಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಉದ್ಯೋಗ ಸಿಗೋದಿಲ್ಲ. ಆದರೂ ನಿಮ್ಮ ಪ್ರಯತ್ನ ನಿಲ್ಲಿಸುವುದಿಲ್ಲ. ಒಂದಲ್ಲ ಒಂದು ದಿನ ಉದ್ಯೋಗ ಸಿಗುತ್ತೆ. ಒಂದು ಒಳ್ಳೆ ಕಂಪನಿಯಲ್ಲಿ ನಾನು ತಲೆ ಎತ್ತಿ ತಿರುಗಾಡುವ ರೀತಿಯಲ್ಲಿ ಉದ್ಯೋಗ ದೊರಕುತ್ತದೆ. ನನ್ನ ತಂದೆಗೆ, ನನ್ನ ತಾಯಿಗೆ ಹೆಮ್ಮೆ ಉಂಟಾಗುವ ಹಾಗೆ ನಾನು ಉದ್ಯೋಗವನ್ನು ಪಡೆದುಕೊಂಡು ಅವರನ್ನು ಪೋಷಿಸಿಕೊಳ್ಳುತ್ತೇನೆ ಎಂಬ ಅನೇಕ ಆಲೋಚನೆ ಮಾಡ್ತಾರೆ. ಆದರೆ ಆಳವಾಗಿ ಪರಿಶೀಲಿಸಿ ನೋಡುವುದಾದರೆ ನಿಮಗೆ ಆಶೆ ಅಂತೂ ಇದೆ, ಆದರೆ ಅದೇನೋ ಕೊನೆಗೆ ನಿರಾಶೆಯೇ ನಿಮಗುಂಟಾಗುತ್ತದೆ. ಪ್ರತಿದಿನ ಒಂದು ಹೋಪ್, ನಿರೀಕ್ಷೆ ನಿಮಗಿರುತ್ತದೆ. ಒಂದು ಒಳ್ಳೆ ದಿನ ಖಂಡಿತವಾಗಿ ಬಂದೇ ಬರುತ್ತದೆ ಎಂಬ ನಿರೀಕ್ಷೆಯಿಂದಲೇ ನೀವು ಮುಂದೆ ಸಾಗುತ್ತಿರುವಾಗ ನಿಮ್ಮ ಜೀವಿತದಲ್ಲಿ ನೀವು ಬಯಸಿದ್ದು ಹೊಂದಿಕೊಳ್ಳಲಾರದಂತೆ ನಿರಾಶೆ, ನಿರುತ್ಸಾಹದಲ್ಲಿದ್ದಿರಬಹುದು. ಆ ದಿನ ಅದೇ ಜರುಗಿತು. ಅವನು ತನ್ನ ಪ್ರಯತ್ನ ಮಾಡ್ತಾನೆ. ಕೇಳಿ ಪ್ರಿಯರೇ, ಅವನು ಎಷ್ಟೇ ಪ್ರಯತ್ನ ಮಾಡಿ ಅಗಿದರೂ ಕೂಡ ಒಳಗಡೆ ಮಾತ್ರ ಯಾವುದೇ ಬಂಗಾರದ ಗಣಿಯಾಗಲಿ ಅದರ ಸುಳಿವಾಗಲಿ ಸಿಗಲಿಲ್ಲ. ಬಹಳ ಆಶಿಸಿದ, ಆದರೆ ಕೊನೆಗೆ ಅವನಿಗೆ ನಿರಾಶೆ ಒಂದೇ ಉಳ್ಕೊಂಡಿತು. ಹೆಂಡತಿಯನ್ನು ಪೋಷಿಸುವುದು, ಮಕ್ಕಳನ್ನು ಪೋಷಿಸುವುದು ಕಷ್ಟಕರವಾಯಿತು. ಒಂದು ದಿನ ಮನೆಯಿಂದ ಹೊರಬರುವಾಗ ಗಂಡ ಹೆಂಡತಿಗೆ ಹೇಳ್ತಾನೆ, ಈ ದಿನ ತಿರುಗಿ ಬಂದ್ರೆ ಬಂಗಾರದೊಂದಿಗೆ ಬರುತ್ತೇನೆ, ಇಲ್ಲದಿದ್ದರೆ ನಿನ್ನ ಗಂಡ ಯಾವತ್ತೂ ಕೂಡ ಹಿಂತಿರುಗಿ ಬರುವುದೇ ಇಲ್ಲ ಅನ್ನುತ್ತಾನೆ. ಯಾಕ್ರಿ ಅಂತ ಮಾತಾಡ್ತೀರಿ ಅಂದಳು. ಇನ್ನು ನಾನು ಬದುಕೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಅನಿಸುತ್ತೆ. ತಿರುಗಿ ಬಂದರೆ ಬಂಗಾರದೊಂದಿಗೆ ನಾನು ಹಿಂತಿರುಗಿ ಬರುತ್ತೇನೆ, ಯಾವ ಕೊರತೆ ಇಲ್ಲದಂತೆ ನೋಡಿಕೊಳ್ತೇನೆ. ಒಂದು ವೇಳೆ ಬಂಗಾರ ಸಿಗದಿದ್ದರೆ ನನ್ನ ಶವ ಬರುತ್ತೆ ಅಂದ. ಬಾಧೆಯಿಂದ, ದುಃಖದಿಂದ ಮಾತನ್ನು ಹೇಳಿ ಹೊರಟು ಹೋದ. ದಿನವಿಡೀ ಮತ್ತೆ ಅಗಿಯುತ್ತಲೇ ಇರುತ್ತಾನೆ. ಆದರೆ ಎಲ್ಲಿಯೂ ಕೂಡ ಬಂಗಾರದ ಗಣಿ ಕಾಣಿಸಲಿಲ್ಲ. ಆ ದಾರಿಯಲ್ಲಿ ಹಾದು ಹೋಗುವವರೆಲ್ಲ ಇವನನ್ನು ನೋಡಿ ನಗ್ತಾ ಇದ್ರು. ಇವನು ಎಂಥ ಹುಚ್ಚ, ಆ ಬೆಟ್ಟದಲ್ಲಿ ಬಂಗಾರದ ಗಣಿ ಇದೆ ಕೊಂಡುಕೊಂಡು ಪ್ರತಿದಿನ ಅಗಿಯುತ್ತಾ ಇದ್ದಾನೆ, ಹೆಂಡತಿ ಮಕ್ಕಳಿಗೂ ಕೂಡ ಮರಳುಗೊಳಿಸುತ್ತಿದ್ದಾನೆಂದು ಅವನನ್ನು ನೋಡಿ ನಗ್ತಾ ಹೋಗ್ತಾ ಇದ್ರು. ಇವನಂತೂ ಅಗಿಯುತ್ತಾ ಇರುವಾಗ ಕೊನೆಗೆ ಬಲವಾಗಿ ಆ ಗುದ್ದಲಿಯನ್ನು
ಅವನು ಅಗಿಯುತ್ತಿರುವ ಮಣ್ಣಿನೊಳಗೆ ಜೋರಾಗಿ ತೂರಿಸಿದ. ಹತ್ತಿರದಲ್ಲಿರುವಂತಹ ವಿಷದ ಬಾಟಲನ್ನು ತಕ್ಕೊಳ್ಳುತ್ತಾನೆ. ಇಷ್ಟು ದಿನಗಳ ಕಾಲ ನಾನು ಪಟ್ಟ ಪ್ರಯಾಸಕ್ಕೆ, ಪರಿಶ್ರಮಕ್ಕೆ ಯಾವ ಪ್ರತಿಫಲ ದೊರಕಲಿಲ್ಲವಲ್ಲ. ಯಾಕೆ ಬದುಕಬೇಕು ನಾನು? ನನ್ನ ಕಷ್ಟವೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ. ಕುಟುಂಬವನ್ನು ಕೂಡ ಪೋಷಿಸಿಕೊಳ್ಳಲಾಗ್ತಾ ಇಲ್ವಲ್ಲ. ಯಾಕೆ ಬದುಕಬೇಕು ಅಂದುಕೊಂಡು ತಾನು ತಂದ ವಿಷವನ್ನು ಕುಡಿದು ಅಲ್ಲೇ ಬಿದ್ದು ಹೋಗ್ತಾನೆ. ಆ ಮಾರ್ಗದಲ್ಲಿ ಹೋಗುವಂಥವರು ಇವನು ಕೆಳಗೆ ಬಿದ್ದು ಒದ್ದಾಡುತ್ತಾ ಕಿರ್ಚಾಡುತ್ತಾ ಇರುವಾಗ ಬಂದು ನೋಡ್ತಾರೆ. ನೊರೆಯನ್ನು ಕಕ್ಕುತ್ತಾ ಇದ್ನು. ಅಯ್ಯೋ ಮೂರ್ಖನೇ, ಎಂಥ ಕೆಲಸ ಮಾಡಿದೆ. ಯಾವುದೋ ಒಂದು ಬಂಗಾರದ ಗಣಿ ಇದೆ ಅಂದ್ಕೊಂಡು ಈ ಬೆಟ್ಟದಲ್ಲಿ ಅವನು ಅಗಿಯಲು ಪ್ರಾರಂಭಿಸಿದ. ಅವನ ಪ್ರಯತ್ನಗಳೆಲ್ಲ ವಿಫಲವಾದದ್ದರಿಂದ ನಿರಾಶೆ ನಿರುತ್ಸಾಹದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಎಂದು ಯೋಚಿಸುತ್ತಾ ಅವರ ಕಣ್ಮುಂದೆಯೇ ಅವನು ಸತ್ತದ್ದರಿಂದ ಇನ್ನು ಏನ್ ಮಾಡ್ಲಿಕ್ಕಾಗಲ್ಲ ಅಂದ್ಕೊಂಡು ಅವನ ಶವ ಮನೆಗೆ ತರುವ ಪ್ರಯತ್ನ ಮಾಡುವಾಗ ಈ ಬೆಟ್ಟವನ್ನು ಅಗಿಯುವ ಪ್ರಯತ್ನ ಮಾಡಿ ತಾನೇ ಇವನು ತನ್ನ ಪ್ರಾಣವನ್ನು ಕಳೆದುಕೊಂಡ ಎಂದು ಯೋಚಿಸಿ ಬಲವಾಗಿ ಆ ಬೆಟ್ಟದ ಆ ಗುಹೆಯೊಳಗಡೆ ಆ ಗುದ್ದಲಿಯನ್ನು ತೂರಿಸಿದನಲ್ಲವೇ, ಅವನು ತೂರಿಸಿದ ಆ ಗುದ್ದಲಿಯನ್ನು ಇವರು ಗಟ್ಟಿಯಾಗಿ ಹಿಡಿದು ಎಳೆಯುತ್ತಾರೆ. ಅವರು ಎಳೆದ ತಕ್ಷಣವೇ ಆ ಗುದ್ದಲಿಯ ತುದಿಯ ಭಾಗದಿಂದ ಬಂಗಾರದ ಗಣಿ ಬಯಲಾಯಿತು. ಪ್ರಿಯರೇ, ಏನ್ ಮಾಡಬೇಕೆಂದು ಯಾರಿಗೂ ಅರ್ಥ ಆಗಲಿಲ್ಲ. ಎಂಥ ಕೆಲಸ ಜರುಗಿತು. 99% ಪ್ರಯತ್ನ ಮಾಡಿದ, ಇನ್ನು 1% ಪ್ರಯತ್ನ ಮಾಡಿದ್ದೇ ಆದರೆ ಅವನ ಪ್ರಯತ್ನ ಸಫಲವಾಗ್ತಾ ಇತ್ತು. ಹೀಗೆ ಬಹಳ ಸಂದರ್ಭಗಳಲ್ಲಿ ಬಹಳ ಜನರು ತಮ್ಮ ಪ್ರಾಣ ಕಳೆದುಕೊಳ್ಳುವುದು ಯಾವಾಗ ಗೊತ್ತಾ? ಅವರ ಪ್ರಯತ್ನವೆಲ್ಲ ಸಫಲವಾಗುತ್ತದೆ ಎಂಬ ದಿನವು ನೋಡುವುದಕ್ಕಿಂತ ಮುಂಚೆಯೇ ಪ್ರಾಣವನ್ನು ಕಳ್ಕೊಳ್ತಾರೆ. ಇನ್ನು ಒಂದು ಸಾರಿಯೇ ಏನಾದರೂ ಅವನು ಪ್ರಯತ್ನ ಮಾಡಿದ್ದೇ ಆದರೆ ಅವನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಾ ಇದ್ದನು. ಆ ಒಂದೇ ಒಂದು ಪ್ರಯತ್ನ ಮಾಡಿದ್ದೇ ಆದರೆ ಜೀವಿತ ಕಾಲವೆಲ್ಲ ಇನ್ನೆಂದಿಗೂ ಅವನು ಅಳುತ್ತಾ ಇರ್ತಾ ಇರಲಿಲ್ಲ. ಈ ದಿನ ನಮ್ಮಲ್ಲಿ ಬಹಳ ಜನರು ಆ ಕೊನೆ ಪ್ರಯತ್ನ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಸೋತು ಹೋಗ್ತಾರೆ. ಸೋತು ಹೋಗಬೇಡಿರಿ ಎಂದು ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿಮ್ಮ ಪ್ರಯತ್ನ ಎಷ್ಟೇ ನೀವು ಮಾಡಿದರೂ ಸಫಲವಾಗ್ತಾ ಇಲ್ಲ ಅಂದುಕೊಂಡು ಸಾಯಬೇಕಂದುಕೊಳ್ಳುವವರು ಯಾರಾದರೂ ಇದ್ದೀರಾ? ರಣಹದ್ದಿಗೆ 40 ವರ್ಷ ವಯಸ್ಸು ಬಂದಾಗ ಅದು ನನ್ನ ಕತೆ ಮುಗಿಯಿತು ಎಂಬುದಾಗಿ ಅದರ ಶರೀರ ಅದಕ್ಕೆ ಹೇಳುತ್ತಿರುವಾಗ ನಿಜವೇ ನನ್ನ ಕತೆ ಮುಗಿಯಿತು, ಈಗ ನಾನು ಸಾಯಬಹುದು ಅಂದುಕೊಳ್ಳಬಹುದಿತ್ತು. ಇಲ್ಲವೇ ನನ್ನನ್ನು ಸೃಷ್ಟಿಸಿದ ನನ್ನ ದೇವರ ಕಡೆಗೆ ನಾನು ತಿರುಗಿ ನಿರೀಕ್ಷಿಸಿಕೊಂಡಿರುವುದಾದರೆ ನೂತನ ಬಲವನ್ನು ನಾನು ತಿರುಗಿ ಹೊಂದಿಕೊಳ್ಳುತ್ತೇನೆ ಎಂದು ಭಾವಿಸಿಕೊಂಡು 5 ತಿಂಗಳುಗಳವರೆಗೂ, ಅಂದರೆ 150 ದಿನಗಳವರೆಗೂ ಅದು ತನ್ನ ಶರೀರವನ್ನು ಜಜ್ಜಿಕೊಳ್ಳುತ್ತಾ ಇರುತ್ತದೆ. ಉಪವಾಸ ಇರಬೇಕಾಗ್ತದೆ. ಹಾಗೆ ಉಪವಾಸವಿರಬೇಕಾದ ಸಮಯವನ್ನು, ತನ್ನ ಶರೀರವನ್ನು ಜಜ್ಜಿಕೊಳ್ಳುವ ಸಮಯವನ್ನು ಭಾರವೆಂದು ಎಣಿಸದೆ ತನ್ನನ್ನು ಹಾಗೆ ಸೃಷ್ಟಿಸಿದಂತಹ ಸೃಷ್ಟಿಕರ್ತನಾದ ದೇವರ ಹಸ್ತಕ್ಕೆ, ದೇವರ ಶಕ್ತಿಗೆ ತನ್ನನ್ನು ಒಪ್ಪಿಸಿಕೊಡುತ್ತದೆ. ಅಂದುಕೊಳ್ಳುತ್ತೆ ನಾನು ತಿರುಗಿ ಬಲ ಹೊಂದಿಕೊಳ್ಳಲೇಬೇಕು, ಹೀಗೆ ನಿರ್ಬಲದಿಂದ ಸಾಯಲೇಬಾರದು ಅಂದುಕೊಳ್ಳುತ್ತೆ. ನಿರಾಶೆಯಿಂದ ಸಾಯಲೇಬಾರದು, ತಿರುಗಿ ಬಲ ಹೊಂದಿಕೊಳ್ಳಬೇಕು, ಶಕ್ತಿಯನ್ನು ಹೊಂದಿಕೊಳ್ಳಬೇಕು, ಬಂಗಾರದ ಭವಿಷ್ಯ ಹೊಂದಿಕೊಳ್ಳಬೇಕು. ಅದನ್ನು ನನ್ನ ದೇವರು ನನಗೆ ಕೊಡಬಲ್ಲನು ಎಂಬ ವಿಶ್ವಾಸದಿಂದ ಅದು ಕಂಡುಕೊಳ್ಳುವಾಗ ಅದು ತಿರುಗಿ ಬಲ ಹೊಂದಿಕೊಳ್ಳುತ್ತದೆ. ಇದ್ದಾರ ನಮ್ಮ ಮಧ್ಯ ಬಲಹೀನವಾಗಿರುವವರು, ಮಾಡಬಾರದಂತಹ ತಪ್ಪು ಮಾಡಿದವರು, ಮಾಡಬಾರದಂತಹ ಪಾಪಿಷ್ಟ ಕಾರ್ಯ ಮಾಡಿದಂಥವರು, ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಆರ್ಥಿಕವಾಗಿ ಬಲಹೀನವಾಗಿರುವವರು ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಹಾಗಾದರೆ ಈ ದಿನ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು, ನಾನು ಬಲವನ್ನು ಹೊಂದಿಕೊಳ್ಳುತ್ತೇನೆ ಎಂದು. ಈ ಬಲಹೀನತೆಯಲ್ಲಿ, ಈ ಪಾಪದಲ್ಲಿ, ಈ ಚಟಗಳಲ್ಲಿ ನಾನು ಸಾಯುವುದಕ್ಕೆ ಆಸ್ಪದ ಕೊಡಲ್ಲ. ಈ ಬಲಹೀನತೆಯಿಂದ, ಈ ಚಟಗಳಿಂದ, ಈ ದುಸ್ಥಿತಿಯಿಂದ, ಈ ನಿಸ್ಸಹಾಯ ಸ್ಥಿತಿಯಿಂದ ನಾನು ಹೊರಗೆ ಬಂದು ನೂತನವಾಗಿ ಬಲಪಡಿಸಲ್ಪಟ್ಟು ಬಲ ಹೊಂದಿಕೊಂಡು ನನ್ನ ದೇವರು ನನಗೆ ಅನುಗ್ರಹಿಸಿದ ಜೀವಿತಕ್ಕೆ ತಕ್ಕಂತಹ ಋಣವನ್ನು ನಾನು ತೀರಿಸಿಕೊಳ್ಳಬೇಕು ಎಂಬ ತೀರ್ಮಾನ ತೆಗೆದುಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ. ಈ ದಿನ ಅಂತಹ ತೀರ್ಮಾನ ತೆಗೆದುಕೊಳ್ಳುತ್ತೀರೆಂದು ಭಾವಿಸಿ ದೇವರು ಪಕ್ಷಿಯ ಮೂಲಕ ಮಾತಾಡ್ತಿದ್ದಾರೆ. ರಣಹದ್ದಿಗೆ ನಾನು ಬಲಪಡಿಸಿ 30 ವರ್ಷಗಳ ಬಲವಾದ ಜೀವಿತ ಕೊಡುತ್ತಿದ್ದೇನಲ್ಲವೇ, ಅದು ನನ್ನಲ್ಲಿ ಕಾದುಕೊಂಡಿರುವಾಗ ಹಾಗೆಯೇ ನಿಮ್ಮನ್ನು ಬಲಪಡಿಸುತ್ತೇನೆ, ನಿಮ್ಮನ್ನು ಕೂಡ ಶಕ್ತಿಯಿಂದ ತುಂಬಿಸುತ್ತೇನೆ. ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಕೂಡ.
ಕಣ್ಮುಚ್ಕೊಳ್ಳಿ. ಪರಿಶುದ್ಧನಾದ ತಂದೆಯೇ, ಈ ಪಕ್ಷಿ, ಈ ರಣಹದ್ದು ನಮಗೆ ಕಲಿಸುತ್ತಾ ಇದೆ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವುದಾದರೆ ನೀವು ನೂತನ ಬಲವನ್ನು ಹೊಂದಿಕೊಳ್ಳುತ್ತೀರಿ ಎಂಬುದಾಗಿ. ಎಷ್ಟೇ ಸೋತು ಹೋದರೂ, ಎಷ್ಟೇ ದಣಿದು ಹೋದರೂ, ಎಷ್ಟೇ ಮುಗ್ಗರಿಸಿದರೂ, ಎಷ್ಟೇ ತಪ್ಪಿ ಹೋದರೂ, ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವುದಾದರೆ ನೂತನ ಬಲವನ್ನು ನೀವು ಹೊಂದಿಕೊಳ್ಳುತ್ತೀರಿ. ದೇವರೇ, ನೀವು ಈ ಪಕ್ಷಿಯ ಮೂಲಕ ಕಲಿಸಿರುವ ಪಾಠಗಳನ್ನು ಯಾರ್ಯಾರು ದೇವರೇ ಅಂಗೀಕರಿಸಿ ನಂಬಿಕೆ ಇಟ್ಟು ದೇವರೇ ತಮ್ಮ ಹಸ್ತಗಳನ್ನು ನಿನಗೆ ತೋರಿಸುತ್ತಾ, ಈ ನಮ್ಮ ಹಸ್ತವನ್ನು ಹಿಡಿದುಕೋ ಪ್ರಭುವೇ, ಎಂದಿಗೂ ನಿನ್ನ ಕೈಯಿಂದ ನಾವು ಜಾರಿ ಹೋಗಲಾರದಂತೆ ನಮ್ಮ ಈ ಹಸ್ತವನ್ನು, ಜೀವಿತವನ್ನು ಗಟ್ಟಿಯಾಗಿ ಹಿಡಿದುಕೋ ದೇವರೇ. ನೀವು ಆಶಿಸುವ ಹಾಗೆ ಜೀವಿಸುವಂತೆ, ನಿತ್ಯವೂ ನಿನ್ನನ್ನು ಸೇವಿಸುವಂತೆ, ನಿಮ್ಮನ್ನು ಘನಪಡಿಸುವಂತಹ ಅದ್ಭುತವಾದ ಜೀವಿತವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸು ದೇವರೇ ಎಂದು ಹೀಗೆ ನಾವೆಲ್ಲರೂ ಪ್ರಾರ್ಥಿಸುತ್ತಿರುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರ ಒದಗಿಸುತ್ತಾ ಈ ಕ್ಷಣದಿಂದಲೇ ನಿಮ್ಮ ಕಾರ್ಯವನ್ನು ಪ್ರಾರಂಭಿಸಿರಿ ಎಂದು, ನಿಮ್ಮ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಆರಂಭಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ.